ಸ್ನೇಹಿತರೆ ನಮಸ್ಕಾರ. ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಇಂದು ನಾವು ಸಂವಿಧಾನದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ರಾಷ್ಟ್ರದ ಮೂಲಭೂತ ಅಂಶಗಳನ್ನು ತಿಳಿಯೋಣ. ಸ್ನೇಹಿತರೆ, ಒಂದು ರಾಷ್ಟ್ರವನ್ನು ಸಾಮಾನ್ಯವಾಗಿ 4 ಪ್ರಮುಖ ಅಂಶಗಳಿಂದ ವ್ಯಾಖ್ಯಾನಿಸಲಾಗುತ್ತೆ. ಅಂದರೆ ಒಂದು ರಾಷ್ಟ್ರ ಅಂತ ಕರೆಸ್ಕೋಬೇಕಾದ್ರೆ ಅಲ್ಲಿ ನಿರ್ದಿಷ್ಟ ಭೂಪ್ರದೇಶ ಇರಬೇಕು, ಎರಡನೇದಾಗಿ ಜನಸಂಖ್ಯೆ ಇರಬೇಕು, ಮೂರನೇದಾಗಿ ಅಲ್ಲೊಂದು ಸರ್ಕಾರ ಇರಬೇಕು, ನಾಲ್ಕನೇದಾಗಿ ಅಲ್ಲೊಂದು ಸಾರ್ವಭೌಮತ್ವ ಇರಬೇಕು. ಸೊ ಒಂದೊಂದಾಗಿ ನೋಡೋದಾದರೆ ಸ್ನೇಹಿತರೆ, ಒಂದು ರಾಷ್ಟ್ರಕ್ಕೆ ಭೂಪ್ರದೇಶ ಇರಲೇಬೇಕು. ಅಂದರೆ ಆ ರಾಷ್ಟ್ರವು ತನ್ನ ನಿಯಂತ್ರಣವನ್ನು ಚಲಾಯಿಸೋದಕ್ಕೆ ನಿಗದಿತ ಭೌಗೋಳಿಕ ಪ್ರದೇಶ ಇರಬೇಕು. ಇದು ಭೂಮಿ, ಗಾಳಿ ಮತ್ತು ನೀರನ್ನು ಒಳಗೊಂಡಿರುತ್ತೆ. ಒಂದು ರಾಷ್ಟ್ರ ಅಸ್ತಿತ್ವದಲ್ಲಿರಬೇಕಂತ ಹೇಳಿದ್ರೆ ಇದು ಒಂದು ಪ್ರಮುಖ ವೇದಿಕೆಯಾಗಿದೆ. ಎರಡನೇದಾಗಿ ಜನಸಂಖ್ಯೆ. ಸ್ನೇಹಿತರೆ, ಜನರಿಲ್ದೇ ನಾವು ಒಂದು ರಾಷ್ಟ್ರವನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ನಮಗೆ ಒಂದು ಸಮುದಾಯ ಬೇಕು. ಹಾಗಾದರೆ ಆ ಜನ ಎಲ್ಲಿ ವಾಸ ಮಾಡ್ತಾರೆ? ಅವರಿಗೆ ತಮ್ಮದು ಅಂತ ಕರೆಯೋದಕ್ಕೆ ಒಂದು ನಿಗದಿತ ಭೌಗೋಳಿಕ ಪ್ರದೇಶ ಇರಬೇಕು. ಅಂದರೆ ಒಂದು ಮನೆ ಆಗಿರ್ಬೋದು, ವಾಸಸ್ಥಳ ಆಗಿರ್ಬೋದು. ಇದನ್ನೇ ನಾವು ನಿರ್ದಿಷ್ಟ ಭೂಪ್ರದೇಶ ಅಂತಂತೇಳಿ ಕರಿತೀವಿ. ಮೂರನೇದಾಗಿ ಅಲ್ಲೊಂದು ಸರ್ಕಾರ ಇರಬೇಕು. ಸ್ನೇಹಿತರೆ, ಸರ್ಕಾರ ಆ ರಾಷ್ಟ್ರದ ಮೆದುಳಿನಂತೆ. ಈ ಸರ್ಕಾರನೇ ಕಾನೂನುಗಳನ್ನು ರೂಪಿಸುತ್ತೆ, ರಸ್ತೆಗಳು ಮತ್ತು ಭದ್ರತೆಯಂತಹ ಸೇವೆಗಳನ್ನು ಒದಗಿಸುತ್ತೆ ಮತ್ತು ಎಲ್ಲವೂ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವುದೇ ಈ ಒಂದು ಸರ್ಕಾರ ಆಗಿದೆ. ನಾಲ್ಕನೇದಾಗಿ ಸಾರ್ವಭೌಮತ್ವ. ಇದು ರಾಷ್ಟ್ರದ ಅತ್ಯಂತ ಪ್ರಮುಖ, ಅಮೂರ್ತ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಅಂಶ ಆಗಿದೆ. ಸಾರ್ವಭೌಮತ್ವ ಅಂತ ಹೇಳಿದ್ರೆ ಅದೊಂದು ಅಂತಿಮ ಆಗಿರುತ್ತೆ ಮತ್ತು ಪರಮೋಚ್ಚ ಶಕ್ತಿಯಾಗಿರುತ್ತೆ. ಇದರ ಅರ್ಥ ಒಂದು ರಾಷ್ಟ್ರವು ತನ್ನದೇ ಭೂಪ್ರದೇಶದೊಳಗೆ ತನ್ನದೇ ವ್ಯವಹಾರಗಳ ಮೇಲೆ ಅಂತಿಮ ನಿರ್ಧಾರವನ್ನು ಹೊಂದಿರುತ್ತೆ. ಅಂತಹ ರಾಷ್ಟ್ರದೊಳಗೆ ಸರ್ಕಾರವೇ ಅತ್ಯುನ್ನತ ಅಧಿಕಾರವನ್ನು ಹೊಂದಿರುತ್ತೆ ಮತ್ತು ಆ ಸಾರ್ವಭೌಮತ್ವವೇ ಅಂತಹ ರಾಷ್ಟ್ರವನ್ನು ಸ್ವತಂತ್ರವನ್ನಾಗಿ ಮತ್ತು ಇತರ ರಾಷ್ಟ್ರಗಳಿಗೆ ಸಮಾನವನ್ನಾಗಿ ಮಾಡುತ್ತೆ. ಬೇರೆ ಯಾರೂ ಅದರ ಕಾನೂನುಗಳನ್ನು ನಿರ್ದೇಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂದರೆ ಯಾವುದೇ ಬೇರೆ ದೇಶ, ಹೊರ ದೇಶ ಆ ಒಂದು ನಿರ್ದಿಷ್ಟ ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ರಾಜ್ಯವನ್ನು, ಆ ಒಂದು ರಾಷ್ಟ್ರವನ್ನು ಸ್ವತಂತ್ರವನ್ನಾಗಿ ಮಾಡುತ್ತೆ. ಈ 4 ಅಂಶಗಳು ಅಂದರೆ ಭೂಪ್ರದೇಶ, ಜನಸಂಖ್ಯೆ, ಸರ್ಕಾರ ಮತ್ತು ಸಾರ್ವಭೌಮತ್ವ ಇಲ್ಲದೇ ನಾವು ಒಂದು ರಾಷ್ಟ್ರವನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ ಕೇಸ್ ಆ ಥರದ್ದೊಂದು ರಾಷ್ಟ್ರ ಇದೆ ಅಂದ್ರೂ ಅದು ಒಂದು ವಸಾಹತು ಆಗಿರುತ್ತೆ, ಅಥವಾ ಬುಡಕಟ್ಟು ಆಗಿರುತ್ತೆ, ಅಥವಾ ಕೇವಲ ಒಂದು ಭೂಮಿ ಆಗಿರುತ್ತೆ. ಆದರೆ ಆ ಸಾರ್ವಭೌಮತ್ವವೇ ಆ ಸರ್ಕಾರಕ್ಕೆ ಒಂದು ವ್ಯಕ್ತಿತ್ವವನ್ನು ಅಥವಾ ಜೀವವನ್ನು ನೀಡುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಜನ ಮತ್ತು ಸರ್ಕಾರದ ನಡುವಿನ ಸಂಬಂಧ ಏನು? ಜನರಿಗೆ ಸರ್ಕಾರದಿಂದ ಏನು ಸಿಗುತ್ತೆ? ಸ್ನೇಹಿತರೆ, ಸಾರ್ವಭೌಮತ್ವ ಅಂತಕ್ಕಂಥದ್ದು ಜನರ ಕೈಯಲ್ಲಿರುತ್ತೆ. ಜನ ಆ ಸಾರ್ವಭೌಮತ್ವವನ್ನು ಒಪ್ಪಿ ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ ಮತ್ತು ಆ ಸರ್ಕಾರಕ್ಕೆ ಆ ಅಧಿಕಾರವನ್ನು ನೀಡ್ತಾರೆ. ಆದರೆ ಅವರು ಅದನ್ನು ಉಚಿತವಾಗಿ ನೀಡೋದಿಲ್ಲ. ಆ ಜನರ ಪ್ರಕಾರ ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸ್ತೀವಿ. ಅದರ ಪ್ರತಿಯಾಗಿ ಸರ್ಕಾರ ಏನು ಮಾಡಬೇಕಂತ ಹೇಳಿದ್ರೆ ಜನರನ್ನು ರಕ್ಷಣೆ ಮಾಡಬೇಕು ಮತ್ತು ಅವರ ಮೂಲಭೂತ ಸ್ವಾತಂತ್ರ್ಯಗಳಿಗೆ ಖಾತರಿ ನೀಡಬೇಕಾಗ್ತದೆ. ಸ್ನೇಹಿತರೆ, ಈ ಖಾತರಿಗಳನ್ನೇ ನಾವು ಹಕ್ಕುಗಳಂತೇಳಿ ಕರಿತೀವಿ. ಇವು ಜನರನ್ನು ಸರ್ಕಾರದ ಪಕ್ಷಪಾತ ಅಧಿಕಾರದಿಂದ ರಕ್ಷಣೆ ಮಾಡ್ತವೆ ಮತ್ತು ರಾಜ್ಯದಿಂದ ಕೆಲವೊಂದು ವಿಷಯಗಳನ್ನು ನಿರೀಕ್ಷಿಸುತ್ತೆ. ಉದಾಹರಣೆಗೆ ಜೀವಿಸುವ ಹಕ್ಕಾಗಿರ್ಬೋದು, ಶಿಕ್ಷಣ ಮತ್ತು ಧಾರ್ಮಿಕ ಹಕ್ಕಾಗಿರ್ಬೋದು ಇತ್ಯಾದಿಗಳು. ಹೀಗೆ ಒಂದು ರಾಷ್ಟ್ರವು ಭದ್ರತೆ, ಮೂಲಸೌಕರ್ಯ ಮತ್ತು ಹಕ್ಕುಗಳ ರಕ್ಷಣೆಯನ್ನು ಒದಗಿಸುತ್ತೆ. ಪ್ರತಿಯಾಗಿ ನಾಗರಿಕರಿಗೂ ಕೆಲವೊಂದು ಹೊಣೆಗಾರಿಕೆಗಳಿರುತ್ತೆ. ಇವುಗಳನ್ನೇ ನಾವು ಕರ್ತವ್ಯಗಳಂತೇಳಿ ಕರಿತೀವಿ. ರಾಜ್ಯವು ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಲು ನಾವೆಲ್ಲರೂ ಹಂಚಿಕೊಳ್ಳುವ ಜವಾಬ್ದಾರಿಗಳು ಇದಾಗಿರುತ್ತೆ. ಈ ಕರ್ತವ್ಯಗಳು ಕಾನೂನುಗಳನ್ನು ಪಾಲಿಸೋದಾಗಿರ್ಬೋದು, ತೆರಿಗೆಗಳನ್ನು ಪಾವತಿಸುವುದಾಗಿರ್ಬೋದು ಮತ್ತು ಮತದಾನದಲ್ಲಿ ಭಾಗವಹಿಸುವುದನ್ನು ಒಳಗೊಂಡಿರುತ್ತೆ. ಹೀಗಾಗಿ ಸರ್ಕಾರವು ರಾಜ್ಯದ ಕಡೆಗೆ ಒಂದು ದೃಷ್ಟಿಕೋನ ಮತ್ತು ಧ್ಯೇಯವನ್ನು ಹೊಂದಿರುತ್ತೆ. ಇವುಗಳನ್ನೇ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ಕರಿತೀವಿ. ಇವು ಸರ್ಕಾರಕ್ಕೆ ಒಂದು ನೈತಿಕ ದಿಕ್ಸೂಚಿ ಇದ್ದಂತೆ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ಸ್ನೇಹಿತರೆ, ತನ್ನೆಲ್ಲ ನಾಗರಿಕರಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ ಮತ್ತು ಉತ್ತಮ ಜೀವನವನ್ನು ಉತ್ತೇಜಿಸತಕ್ಕಂಥದ್ದು ಅಂತಹ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಆಗಿರುತ್ತೆ. ಸ್ನೇಹಿತರೆ, ಈ ಸರ್ಕಾರದೊಳಗೆ ನಾವು ವಿವಿಧ ಅಂಶಗಳನ್ನು ಪರಿಗಣಿಸ್ಬೋದು. ಅಂದರೆ ಆ ರಾಷ್ಟ್ರ ಯಾವ ವಿಧದ ಸರ್ಕಾರವನ್ನು ಹೊಂದಿರಬೇಕು ಅಂತ.
ಅದು ರಾಜಪ್ರಭುತ್ವ ಆಗಿರ್ಬೋದು, ಪ್ರಜಾಪ್ರಭುತ್ವ ಸರ್ಕಾರ ಆಗಿರ್ಬೋದು, ಶ್ರೀಮಂತ ಪ್ರಭುತ್ವ ಸರ್ಕಾರ ಆಗಿರ್ಬೋದು, ಧರ್ಮ ಪ್ರಭುತ್ವ ಅಥವಾ ಗಣರಾಜ್ಯ, ಯಾವುದನ್ನು ಬೇಕಾದರೂ ಆ ಒಂದು ರಾಷ್ಟ್ರ ಅಳವಡಿಸ್ಕೊಳ್ಬೋದು. ಈಗ ರಾಜಪ್ರಭುತ್ವ ಅಂತೇಳಿ ಹೇಳಿದ್ರೆ ಅಲ್ಲಿ ಒಬ್ಬನೇ ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಅವನ ಆಳ್ವಿಕೆ ಸಾಮಾನ್ಯವಾಗಿ ವಂಶ ಪಾರಂಪರ್ಯ ಆಗಿರುತ್ತೆ. ಉದಾಹರಣೆಗೆ ನಿಮಗೆ ಗೊತ್ತಿರೋ ಹಾಗೆ ಅದು ರಾಜ ರಾಣಿ, ಅವರಾದ ನಂತರ ಅವರ ಮಕ್ಕಳು, ಆ ಮಕ್ಕಳಾದಮೇಲೆ ಅವರ ಮೊಮ್ಮಕ್ಕಳು, ಅವರೇ ಏನಾಗಿರ್ತಾರೆ, ಆ ಸರ್ಕಾರಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಎರಡನೇದಾಗಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನರ ಆಳ್ವಿಕೆ ನೇರವಾಗಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳ ಮೂಲಕ ಆಗಿರ್ಬೋದು, ಯಾವುದನ್ನು ಬೇಕಾದರೂ ಅವರು ಅಳವಡಿಕೆ ಮಾಡ್ಕೊಳ್ಬೋದು. ಮೂರನೇದಾಗಿ ಶ್ರೀಮಂತ ಪ್ರಭುತ್ವ. ಇದು ಒಂದು ಸಣ್ಣದಾಗಿರ್ತಕ್ಕಂಥ ಆದರೆ ವಿಶೇಷ ಹಕ್ಕುಳ್ಳ ವರ್ಗದ ಆಳ್ವಿಕೆ ಆಗಿರುತ್ತೆ. ಇವರೇ ಆ ಒಂದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಧರ್ಮಪ್ರಭುತ್ವ ಆಗಿರ್ಬೋದು. ಧರ್ಮಪ್ರಭುತ್ವ ಅಂತೇಳಿ ಬಂದಾಗ ಅಲ್ಲಿ ಧಾರ್ಮಿಕ ಮುಖಂಡರ ಆಳ್ವಿಕೆ ಇರುತ್ತೆ. ಅವರೇ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅವರೇ ದೇಶವನ್ನು ಏನು ಮಾಡ್ತಾರೆ, ಮುನ್ನಡೆಸ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ಅದೊಂದು ಗಣರಾಜ್ಯ ಸರ್ಕಾರ ಕೂಡ ಆಗಿರ್ಬೋದು. ಅಂದರೆ ಅದರ ಪರಮಾಧಿಕಾರವು ಜನರು ಮತ್ತು ಅವರ ಚುನಾಯಿತ ಪ್ರತಿನಿಧಿಗಳ ಕೈಯಲ್ಲಿರ್ತಕ್ಕಂಥ ಒಂದು ಸರ್ಕಾರದ ವ್ಯವಸ್ಥೆ ಆಗಿರುತ್ತೆ. ಸ್ನೇಹಿತರೆ, ಈ ರೀತಿಯ ಸರ್ಕಾರಗಳನ್ನು ಹೊಂದಿರತಕ್ಕಂಥ ನೆರೆಯ ದೇಶಗಳು ಮತ್ತೊಂದು ದೇಶದ ಭೂಪ್ರದೇಶವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸಂರಕ್ಷಣೆ ಮಾಡೋದು ಹೇಗೆ? ಸರ್ಕಾರದ ಸ್ವೇಚ್ಛಾಚಾರದ ವಿರುದ್ಧ ಅಂತಹ ಜನರನ್ನು ಸಂರಕ್ಷಣೆ ಮಾಡೋದು ಹೇಗೆ? ನಮಗೆ ಎಂತಹ ಸರ್ಕಾರ ಇರಬೇಕು? ಸರ್ಕಾರದ ಅಧಿಕಾರಗಳು ಮತ್ತು ಕಾರ್ಯಗಳೇನು? ಹೊರ ದೇಶದವರಿಂದ ಒಂದು ರಾಷ್ಟ್ರವನ್ನು ಸಂರಕ್ಷಣೆ ಮಾಡೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಅದು ಸಂವಿಧಾನ. ಸ್ನೇಹಿತರೆ, ಸಂವಿಧಾನವು ಒಂದು ಕಾನೂನುಬದ್ಧ ದಾಖಲೆಯಾಗಿದೆ. ಅದೊಂದು ರಾಷ್ಟ್ರ, ಸಂಸ್ಥೆ ಅಥವಾ ಸಮೂಹದ ಆಡಳಿತಕ್ಕಾಗಿ ಚೌಕಟ್ಟನ್ನು ಸ್ಥಾಪಿಸುವ ತತ್ವಗಳ ಗುಂಪಾಗಿದೆ. ಈ ಸಂವಿಧಾನ ಒಂದು ಸರ್ಕಾರವನ್ನು ಯಾವ ರೀತಿ ರಚನೆಯನ್ನು ಮಾಡಬೇಕು ಅನ್ನೋದನ್ನು ವಿವರಣೆ ಮಾಡ್ತದೆ. ಮತ್ತು ಆ ಸರ್ಕಾರಕ್ಕೆ ಇರ್ತಕ್ಕಂಥ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪಾತ್ರಗಳು, ಅಧಿಕಾರಗಳು ಮತ್ತು ಜವಾಬ್ದಾರಿಗಳನ್ನು ವಿವರಣೆ ಮಾಡ್ತದೆ. ಹೆಚ್ಚುವರಿಯಾಗಿ ಇದು ಸಾಮಾನ್ಯವಾಗಿ ಆ ಅಧಿಕಾರ ವ್ಯಾಪ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳ ಅಥವಾ ಗುಂಪುಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ವ್ಯಾಖ್ಯಾನ ಮಾಡ್ತದೆ ಮತ್ತು ಅವುಗಳ ರಕ್ಷಣೆಯನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಸಂವಿಧಾನದ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸರ್ಕಾರದ ರಚನೆಯ ಸ್ಥಾಪನೆ. ಅಂದರೆ ಒಂದು ಸರ್ಕಾರವನ್ನು ಯಾವ ರೀತಿ ಸಂಘಟಿಸಲಾಗುತ್ತೆ ಎಂಬುದನ್ನು ಆ ಸಂವಿಧಾನನೇ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿರ್ದಿಷ್ಟಪಡಿಸುತ್ತೆ. ಎರಡನೇದು ಅಧಿಕಾರಗಳ ಹಂಚಿಕೆ. ಸ್ನೇಹಿತರೆ, ಸಂವಿಧಾನವು ಸರ್ಕಾರದೊಳಗಿನ ಅಧಿಕಾರದ ವ್ಯಾಪ್ತಿ ಮತ್ತು ಮಿತಿಗಳನ್ನು ವ್ಯಾಖ್ಯಾನ ಮಾಡುತ್ತೆ. ಅಂದರೆ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇತ್ತು ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಅಧಿಕಾರಗಳನ್ನು ಯಾವ ರೀತಿಯ ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಂವಿಧಾನವೇ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿರ್ಧಾರ ಮಾಡ್ತದೆ. ಮೂರನೇದಾಗಿ ಹಕ್ಕುಗಳ ರಕ್ಷಣೆ. ಸ್ನೇಹಿತರೆ, ನಮ್ಮೆಲ್ಲರ ಮೂಲಭೂತ ಹಕ್ಕುಗಳು ನಮ್ಮ ದೇಶದ ಸಂವಿಧಾನದಲ್ಲಿ ಸಂರಕ್ಷಿತವಾಗಿದೆ. ಅದು ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ನ್ಯಾಯಯುತ ವಿಚಾರಣೆ ಹಕ್ಕಿನಂಥ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಿಗೆ ಖಾತರಿಯನ್ನು ನೀಡ್ತದೆ. ಅದಲ್ಲದೆ ಸರ್ಕಾರದ ಅತಿಯಾದ ಅಧಿಕಾರ ಅಥವಾ ದುರುಪಯೋಗದ ವಿರುದ್ಧ ರಕ್ಷಣೆಯನ್ನು ಖಾತರಿಗೊಳಿಸುತ್ತೆ. ನಾಲ್ಕನೇದಾಗಿ ಕಾನೂನಿನ ಚೌಕಟ್ಟು. ಸ್ನೇಹಿತರೆ, ಸಂವಿಧಾನವು ಸರ್ವೋಚ್ಚ ಕಾನೂನಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಎಲ್ಲ ಇತರ ಕಾನೂನುಗಳು, ಶಾಸನಗಳು, ನೀತಿಗಳು ಮತ್ತು ನಿರ್ಧಾರಗಳು ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಗುಣವಾಗಿರಬೇಕು. ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ಅದನ್ನು ನ್ಯಾಯಾಲಯಗಳು ಅಸಿಂಧು ಅಂತಂತೇಳಿ ಘೋಷಣೆ ಮಾಡ್ಬೋದು. ಐದನೇದಾಗಿ ತಿದ್ದುಪಡಿಗಳು ಮತ್ತು ಬದಲಾವಣೆಗಳು. ಸ್ನೇಹಿತರೆ, ಜಗತ್ತಿನ ಹೆಚ್ಚಿನ ಸಂವಿಧಾನಗಳು ತಿದ್ದುಪಡಿಗಳು ಅಥವಾ ಬದಲಾವಣೆಗಳಿಗೆ ಒಂದು ಪ್ರಕ್ರಿಯೆಯನ್ನು ಒದಗಿಸುತ್ತೆ. ಈ ದಾಖಲೆಯು ಬದಲಾಗ್ತಿರ್ತಕ್ಕಂಥ ಸಮಾಜದ ಅಗತ್ಯತೆಗಳು ಮತ್ತು ಸವಾಲುಗಳಿಗೆ ಹೊಂದ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ. ಸ್ನೇಹಿತರೆ, ನೆನ್ಪಿಡಿ, ಸಂವಿಧಾನದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದು ಅದರ ತಿದ್ದುಪಡಿಯ ಕಾರ್ಯವಿಧಾನ ಆಗಿದೆ. ಒಟ್ಟಾರೆಯಾಗಿ ಒಂದು ಸಂವಿಧಾನವು ಒಂದು ರಾಷ್ಟ್ರದ ರಾಜಕೀಯ ಅಧಿಕಾರದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಸ್ಥಿರತೆ, ಸುವ್ಯವಸ್ಥೆ ಮತ್ತು ಆಡಳಿತವನ್ನು ಒದಗಿಸುತ್ತೆ. ಅದೇ ಸಮಯದಲ್ಲಿ ಜನರ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಸಂರಕ್ಷಣೆ ಮಾಡ್ತದೆ. ಸ್ನೇಹಿತರೆ, ಸಂವಿಧಾನದ ವ್ಯಾಖ್ಯಾನಗಳನ್ನು ನೋಡೋದಾದರೆ ಮೊದಲನೇದಾಗಿ ಅರಿಸ್ಟಾಟಲ್ ಅವ್ರ ಪ್ರಕಾರ ಸಂವಿಧಾನವು ಒಂದು ದೇಶದ ಎಲ್ಲ ಪ್ರಜೆಗಳು ಅಥವಾ ಘಟಕ ಭಾಗಗಳು ಪರಸ್ಪರ ಹೇಗೆ ಸಂಘಟಿತರಾಗಿದ್ದಾರೆ ಎನ್ನುವ ವಿಧಾನವಾಗಿದೆ. ಅರಿಸ್ಟಾಟಲ್ ಅವ್ರ ಪ್ರಕಾರ ಸಂವಿಧಾನವು ಒಂದು ಜೀವನ ವಿಧಾನವಾಗಿದೆ. ಅಂದರೆ ಇದು ಕೇವಲ ಕಾನೂನುಬದ್ಧ ದಾಖಲೆಯಲ್ಲ, ಬದಲಿಗೆ ಇದು ಆ ರಾಷ್ಟ್ರದ ಮೂಲಭೂತ ಸಂಘಟನೆಯಾಗಿದೆ. ಇದು ತನ್ನ ಎಲ್ಲ ಪ್ರಜೆಗಳು ಮತ್ತು ಸರ್ಕಾರದ ವಿವಿಧ ಅಂಗಗಳ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ. ಅಂತಿಮವಾಗಿ ಅದರ ಪರಮೋಚ್ಚ ಶಕ್ತಿಯು ಅಂದರೆ ಸಾರ್ವಭೌಮ ಅಧಿಕಾರವು ಯಾರ ಕೈಯಲ್ಲಿರಬೇಕು ಎಂಬುದನ್ನು ಮತ್ತು ಆ ಸಮುದಾಯದ ಉದ್ದೇಶ ಏನು ಎಂಬುದನ್ನು ಇದೇ ಸಂವಿಧಾನವೇ ನಿರ್ಧಾರ ಮಾಡ್ತದೆ.
ಎರಡನೇದಾಗಿ ಕೆ.ಸಿ. ವೇರವರ ಪ್ರಕಾರ ಒಂದು ಸಂವಿಧಾನವು ಒಂದು ದೇಶದ ಸಂಪೂರ್ಣ ಸರ್ಕಾರದ ವ್ಯವಸ್ಥೆಯಾಗಿದೆ. ಅದು ಸರ್ಕಾರವನ್ನು ಸ್ಥಾಪಿಸುವ ಮತ್ತು ನಿಯಂತ್ರಿಸುವ ಅಥವಾ ಆಳುವ ನಿಯಮಗಳ ಸಂಗ್ರಹವಾಗಿದೆ. ಇದರರ್ಥ ವೇರವರು ಸಂವಿಧಾನವನ್ನು ಆಡಳಿತದ ಸಂಪೂರ್ಣ ವ್ಯವಸ್ಥೆಯಾಗಿ ನೋಡ್ತಾರೆ. ಇದು ಒಂದು ಸರ್ಕಾರದ ಅಧಿಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮಿತಿಗೊಳಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಯಂತ್ರಿಸ್ತಕ್ಕಂಥದ್ದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ನಿಯಮಗಳ ಗುಂಪಾಗಿದೆ. ಕೆ.ಸಿ. ವೇರವರ ಪ್ರಕಾರ ಸಂವಿಧಾನವು ಒಂದು ದೇಶವನ್ನು ಹೇಗೆ ಆಳಬೇಕು ಎಂಬುದನ್ನು ನಿರ್ಧಾರ ಮಾಡ್ತದೆ. ಮೂರನೇದಾಗಿ ಜಾರ್ಜ್ ಜೆಲಿನೆಕ್ ಅವರ ಪ್ರಕಾರ ಸಂವಿಧಾನವು ಮೂಲಭೂತ ಕಾನೂನಾಗಿದ್ದು ಅದರ ಪ್ರಕಾರ ರಾಷ್ಟ್ರದ ಸರ್ಕಾರವನ್ನು ಹೇಗೆ ಸಂಘಟಿಸಲಾಗುತ್ತೆ ಮತ್ತು ಹೇಗೆ ಚಲಾಯಿಸಲಾಗುತ್ತೆ ಅಂತಕ್ಕಂಥದ್ದನ್ನು ವಿವರಣೆ ಮಾಡ್ತಕ್ಕಂಥದ್ದೇ ಸಂವಿಧಾನ ಅಂತೇಳಿ ಕರೀತಾರೆ. ಸ್ನೇಹಿತರೆ, ಈ ಹೇಳಿಕೆಯ ಅರ್ಥ ಏನೆಂದರೆ ಸಂವಿಧಾನವು ಒಂದು ರಾಷ್ಟ್ರದ ಸರ್ವೋಚ್ಚ ಕಾನೂನಾಗಿದೆ. ಇದು ಎಲ್ಲ ಇತರ ಕಾನೂನುಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾನೂನಾಗಿದೆ. ಇದು ಸರ್ಕಾರದ ರಚನೆಯನ್ನು, ಉದಾಹರಣೆಗೆ ಸಂಸತ್ತಾಗಿರ್ಬೋದು, ಪ್ರಧಾನಮಂತ್ರಿಗಳ ಕಚೇರಿ ಆಗಿರ್ಬೋದು ಮತ್ತು ನ್ಯಾಯಾಲಯಗಳಾಗಿರ್ಬೋದು ಇತ್ಯಾದಿಗಳನ್ನು ರಚಿಸುವ ಮೂಲ ನೀಲಿ ನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತೆ.